ಎಲ್ಲ ಕಾಲದಲ್ಲಿ ಎಲ್ಲರನ್ನೂ ತಾನು ಮೋಸಗೊಳಿಸಬಲ್ಲೆ ಎಂಬ ಭಾವ ನಿನ್ನ ಅಂತರಂಗದಲ್ಲಿದ್ರೆ ಅದು ನಿನ್ನ ಭ್ರಮೆ. ನಾ ಮೋಸಗೊಳಿಸಲಿಕ್ಕೆ ಅದುವೇ ಅಲ್ಲ, ನಾನು ಮೋಸ ಹೋಗಬಾರದು. ಅಪ್ಪ ಏನಾದ ಧೃತರಾಷ್ಟ್ರನಲ್ಲಿ ಮಾತಾಡಿದ ಹಾಗೆ ಅಂತ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ತೊಡಗಿದ್ಯಾ? ನಿಮಗೆ ಕಣ್ಣು ಕಾಣ್ತದೆ ಅಲ್ಲ. ಅಜ್ಜನಾದ ಭೀಷ್ಮನಲ್ಲಿ ಮಾತಾಡಿದ ಹಾಗೆ ಅಂತ ತಿಳಿದು ಮಾತಾಡ್ಲಿಕ್ಕೆ ತೊಡಗಿದ್ಯಾ? ಅವನಿಗೆ ಅಂತಹ ಮೋಹ ಭಾವುಕತೆ ನಿಮ್ಮಲ್ಲಿ ಇಲ್ಲಲ್ಲ. ಗುರುಗಳಾದಂತಹ ದ್ರೋಣಾಚಾರ್ಯರನ್ನು ನಂಬಿಸಿದ ಹಾಗೆ ಒಪ್ಪಿಸಿದ ಹಾಗೆ ಮಾವಯ್ಯನನ್ನು ತಾವು ಒಪ್ಪಿಸಬಲ್ಲೆ ಎನ್ನುವ ಅಹಂಕಾರವೋ? ಅವರು ಮಗನಿಗೆ ಕುಡಿಯುವುದಕ್ಕೆ ಹಾಲಿಲ್ಲ ಅಂತ ಬಂದ ಹಾಗೆ ನೀವು ಬಂದವರಲ್ಲ. ಮತ್ತೆ ಪಿತ್ತ ನೆತ್ತಿಗೆ ಮಾತಾಡುವುದು. ನಮ್ಮಲ್ಲಿ ಪಿತ್ತ ಇರುವುದನ್ನು ತೆಕೊಳ್ಳೋದೇ ಇಲ್ಲಲ್ಲ. ಸುಯೋಧನ ಓ ಅಂತರಂಗದ ಆಶಯ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಿ ಎಂಬ ಭಾವದಿಂದ ಸುಮ್ಮನೆ ನೀನು ಆಡಿದ್ದನ್ನು ಕೇಳುವುದಕ್ಕೆ ತೊಡಗಿದ್ರೆ ನಿನಗೆ ನಿನ್ನಂತರಂಗದ ಆಶಯ ಮಾತ್ರ ಬರದವೇ ಹೊರತು ಇರುವಂತಹ ಮಾವಯ್ಯನ ಅಂತರಂಗದ ಬಗ್ಗೆ ಕಿಂಚಿತ್ ಮಾತ್ರವಾದ ಯೋಚನೆ ಉಂಟು. ನಿಮ್ಮಲ್ಲಿ ಅಂತರಂಗ ಬೇರೆ ಬಹಿರಂಗ ಬೇರೆ ಉಂಟಾ? ಅಂತಿಲ್ಲ ಅಂತ ನೀನು ಆಡುವುದು ನನಗುಂಟು. ನೀವು ಮುಕ್ತ ಅದು. ಅಂತರಂಗ ಬಹಿರಂಗ ಬೇರೆ ಇಲ್ಲದಿದ್ರೆ ನಿನ್ನ ಮಾತಿಗೆ ಒಪ್ಪಿ ನೈತಿಗೆ ಹೇಗೆ ಬರ್ತಿದ್ದೆ? ನನ್ನ ಜೊತೆ ಅಂತರಂಗ ಬೇರೆ ಬಹಿರಂಗ ಬೇರೆ ಅಂತ ಇಷ್ಟೊರೆಗೆ ಯಾರಿಗಾದ್ರೂ ನಾ ಹೊರಟದ್ದು ಧರ್ಮರಾಜನಲ್ಲಿಗೆ ಎನ್ನುವುದು ನಿನಗೆ ಗೊತ್ತಿಲ್ವೋ? ಗೊತ್ತಿದ್ದೇ ಅಲ್ಲೋ ನಾನು ಷಡ್ಡ ಸಮೇತ ಭೋಜನ ಹಾಕಿದ್ದು. ಮೋಸ ಮಾಡಿದ ಹಾಗಾಗ್ಲಿಲ್ವೋ? ಅದು ಮೋಸ ಅಂತ ನೀವು ಮಾಡಿದ್ರೆ ನಾ ಹೇಳಿರೋದ ನಾ ಒಪ್ಪಿಕೊಂಡ ಈಗ ಒಪ್ಪುವುದಿಲ್ಲ ಅಂತ ನೀವು ಹೇಳಿದ್ರೆ ಅದು ಅಧಿವದನೆ ಹೇಳಿ. ಸುಯೋಧನ ಎಲ್ಲ ಪ್ರಕರಣವನ್ನು ಒಂದೇ ನೆಲೆಯಲ್ಲಿ ನಿಂತಲ್ಲ ಆಲೋಚನೆ ಮಾಡಬೇಕಾದದ್ದು. ಅಲ್ಲ, ಮಾವಿನ ಮರದ ಅಡಿಯಲ್ಲಿ ಬೇರೆ ಹೌದಾ, ಈಗ ತಾಳಮರದ ಅಡಿಯಲ್ಲಿ ಕುಡಿದ್ರೆ ಎಂತದ್ದು? ನಿನಗೆ ಮನೆ ಗಿಡ ಬಳ್ಳಿ ಮಾತಾಡೋದು ಅಲ್ಲ, ಬೇಡ ಈಗ ತಾಳೆ ಮರದ ಅಡಿಯಲ್ಲಿ ಕುಡಿದ್ರೆ ಮನೆ ಮೆಚ್ಚಿಗೆ ಎನ್ನುವ ಅರ್ಥ ಬೇರೆ ಬರ್ತದೆ. ಹೀಗೆ ಅಂತರಂಗ ಬಹಿರಂಗವಾದ ವ್ಯವಹಾರವಾದರೂ ಸುಯೋಧನಿಗೆ ಕೊಟ್ಟ ಮಾತು ಎಂಬ ನೆಲೆಯಲ್ಲಿ ಬಂದ ಶಲ್ಯ. ಹಾಗಾದ್ರೆ ಆ ಸಮಯದಲ್ಲಿ ತಾನು ಮಾಡಿಸಬೇಕಾದದ್ದೇನು ಎನ್ನುವುದರ ಬಗ್ಗೆ ಎಚ್ಚರಿಕೆ ನಿನಗೆ ಎಷ್ಟು ಇರಬೇಕು? ನೀವು ಊಟದ ಋಣದಿಂದ ಬಂದದ್ದಲ್ಲ, ಆರ್ತನಾದವನಿಗೆ ಅಭಯದಾನವಾಗಿ ಬಂದದ್ದು. ಏನು ಮಾತಾಡಿದೆ ನೀನು? ಏನು ಹೇಳಿದೆ ಮಾವನು? ಸರ್ವ ಸೇನಾ ಪ್ರಣೇತ ವೈ ಭವಾನ್ ಭವಿತುಮರ್ಹಸಿ ಅಲ್ವಾ? ಹೌದೌದು. ಮಾವಯ್ಯ ನೀವು ಬರಬೇಕು. ಸರ್ವ ಸೇನೆಯನ್ನು ಮುನ್ನಡೆಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿದ್ದದ್ದರಿಂದ ನೀವು ನಮ್ಮ ಪಕ್ಷಕ್ಕೆ ಬರಬೇಕು. ನೇರ ಕೇಳುವುದು ಇದಕ್ಕೆ ಅರ್ಥ ಏನು? ಹೌದು, ಅಗತ್ಯವಿದ್ರೆ ಅಂತ ಒಂದು ವಾಕ್ಯ ಉಂಟು ಅದಕ್ಕೆ. ಅದಕ್ಕೆ ಈಗ ನೀ ಸೇರಿಸುವುದ? ಈಗ ಅಡಿ ಟಿಪ್ಪಣಿ. ಅಗತ್ಯವಿದ್ರೆ ಅಂತ ಅವತ್ತು ನೀ ಹೇಳಿಲ್ಲ. ಅಂದ್ರೆ ಅಗತ್ಯ ಬರ್ಲಿಕ್ಕಿಲ್ಲ. ಹಾಗಾದರೆ ಮಾಡಿದ್ಯೋ? ಈಗ ನಾನು ಮಾಡಿದೆಲ್ಲ. ಈಗ ಮಾಡುವುದೇನು? ಸರ್ವಸೇನಾ ಪ್ರಣೇತ ಎಲ್ಲ ಸೇನೆಯನ್ನು ಮುನ್ನಡೆಸುವ ಸರ್ವಸೇನೆಯನ್ನು ಗೆಲ್ಲಿಕ್ಕೆ, ಸರ್ವಸೇನಾ ಪ್ರಣೀತ ಅಂದ್ರೆ ಹಾಗುಂಟು, ಸರ್ವಸೇನೆಯನ್ನು ಗೆಲ್ಲಿಕ್ಕೆ ನೀವು ಸಾರಥಿಗಳಾದ್ರೆ ಆಗ್ತದೆ. ನಾ ಏನಾದ್ರೂ ಆಗ್ತದ? ಏನಾದ್ರೂ ಅದು ಸಾರಥಿಗಳಾದ್ರೆ ಈಗ ನಮ್ಮಲ್ಲಿ ಆರೋಗ್ಯತೆ ಉಂಟು ಅಂತಾದ್ರೆ ನಾ ಹೀಗೆ ಇರ್ತೇನೆ, ಆಗ್ತದ? ಅದು ಈಗುಂಟು. ಈಗ ಶುಭ ಕಾರ್ಯಕ್ರಮಕ್ಕೆ ಕುಂಬಳಕಾಯಿ ನಿಷೇಧ. ಈಗ ಗಿಡ ಮರಗೊಳ್ಳಿಕ್ಕಿಂತ ನಾವು ಪ್ರಕೃತಿಯ ಕಡೆಗೆ ಹೋಗುವ. ಮನೆಯಲ್ಲಿ ಶುಭ ಕಾರ್ಯಕ್ರಮ ನಿಶ್ಚಯ ಆದ ಮೇಲೆ ಕುಂಬಳಕಾಯಿ ನೆಟ್ಟು ತಂದು ತಗೊಳ್ಳಿದ್ದಿಲ್ಲ. ಆದರೆ ತ್ರಿಕಾಲ ಪೂಜೆಗೆ ರಾತ್ರಿ ಬಲಿ ಹಾಕಲಿಕ್ಕೆ ಕುಂಬಳಕಾಯಿ ಬೇಕು, ಮನೆ ತೆಗೆಲಿಕ್ಕೆ ಬರ್ತವ ಗೊತ್ತಾಯ್ತು? ಅದು ಮಾಂಸ ಹಾಕಬಾರದು ಎನ್ನುವುದರಿಂದ ಅದನ್ನೇ ಪ್ರಸಾದವಾಗಿ ಸ್ವೀಕರಿಸಬೇಕು. ಆಗ ಕುಂಕುಮ ಹಾಕಿ ಪೂಜೆ ಮಾಡಿ ರಕ್ತ ಅದೇರಿವು ನಿನ್ನ ಹರಕೆಯ ಗುರಿ ಅಂತ ತಿಳಿಯೋ ನೀನು? ಕುಂಬಳಕಾಯಿ ಅದೇ ಕುಂಬಳಕಾಯಿನಾದ್ರೂ ಎತ್ತಿ ಹೊಡೆಯುವುದು. ಹರಕೆಯ ಗುರಿಯನ್ನಾದ್ರೆ ತನ್ನ ಪ್ರಾರ್ಥನೆಗೆ, ತನ್ನ ಸಿದ್ಧಿ ಸಾಧನೆಗೆ ಬೇಕಾಗಿ ತನ್ನದಾದ ದೈವಕ್ಕೆ ಯಾವ ಕಾಲಕ್ಕೆ ಬೇಕಾದರೂ ಬಲಿ ಕೊಡುವುದಕ್ಕೆ ಬೇಕಾಗಿ ಹಾಗಾಗಿ ಬೆಳೆಸಿ ಬೆಳೆಸಿ ಕೊಪ್ಪಿಸಿ ಕೊಪ್ಪಿಸಿ ತನಗೆ ಬೇಕಾದ ಕೆಂಪು ಹೂವಿನ ಮರ ಹಾಕುವುದು ಗಟ್ಟಿ ಕಡಿ ಇಲ್ಲ ಮಾಪ ಬೇಡ. ಗಂಧದ ಮರ ಕಡಿಬಾರದು, ಗಂಧದ ಮರ ಕಡಿಬಾರದು ಸುಮ್ಮನೆ. ಹೌದಾ? ದೇವಸ್ಥಾನದ ಮಾಡೇ ಬೀಳುತ್ತದೆ ಮುಖಮಂಟಪ, ತೀರ್ಥಮಂಟಪ. ಬೇರೆ ಯಾವ ಮರವೂ ಇಲ್ಲ. ದೇವಸ್ಥಾನ ಉಳಿಲಿಕ್ಕೆ ಗಂಧದ ಮರ ಕಡಿದು ತಗೊಂಡು ಬರುವಂತ ಇಲ್ಲ. ಕಡಿದ ಗಂಧದ ಮರ ಏನು ಮಾಡಿದ್ರು ಎನ್ನುವುದು ಪ್ರಶ್ನೆ. ಏನು ಮಾಡಿದ್ರು? ದೇವಾಲಯದ ರಕ್ಷಣೆಗಾಗಿ ಕಡಿದ ಗಂಧದ ಮರವನ್ನು ಏನು ಮಾಡಿದ್ರು? ಗಂಧದ ಮರ ಊತ ಉಡ್ಲಿಕ್ಕೆ ತೆಕ್ಕೊಂಡು ಹೋಗಿ ಅಡುಗೆಯ ಮನೆಯ ಒಲೆಯ ಬೆಂಕಿ ಉರಿಸುವುದಕ್ಕೆ ಹಾಕಿದ್ರು. ಯಾಕೆ? ದೇವರಿಗೆ ಪ್ರಸಾದ ಹಾಕುವುದಿಲ್ಲ. ಈಗ ಯಜ್ಞಕ್ಕೆ ಸಂಬಂಧಿಸಿ ಮಾಡಲ್ಪಡುವ ಇಂಧನವಾಗಿ ಹವ್ಯವಾಹನ ದಗದಗಿಸುವುದಕ್ಕೆ ಬೇಕಾಗಿ ದೇವಸ್ಥಾನ ಉಳಿಸುವುದಕ್ಕಾಗಿ ಕಡಿದ ಗಂಧದ ಮರ ಬಳಸಲ್ಪಟ್ಟರೆ ಗಂಧದ ಮರಕ್ಕೆ ಸಾರ್ಥಕತೆ, ಕಡಿದ ಪುಣ್ಯ ಸಾರ್ಥಕತೆ ಉಂಟು. ಈಗ ದೇವರಿಗೆ
ಎಂತದ್ದು ಹೇಳಿ? ಕೀಲು